ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಪ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ಕಾರ್ಡ್ ನಂಬರ್ 4, ಕಾರ್ಡ್ ನಂಬರ್ 5 and 6. ಬಾಟಮ್ನಲ್ಲಿ ಏನಿದೆ? ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ನಿಮ್ಗೇನಾದರೂ ಉತ್ತರ ಕೊಡಬೇಕು ಅನ್ನೋ ಮನಸ್ಸೂ ಇಲ್ಲ. ನಿಮ್ಮ ಬಗ್ಗೆ ಇಷ್ಟ ಇದ್ರೂ ಈ ಟೈಮಲ್ಲಿ ನಿಮ್ಮ ಜೊತೆ ಅಂಥ ಕಮ್ಯುನಿಕೇಷನ್ ಇಲ್ಲ ಅನ್ನೋದಿದೆ. ನಿಮ್ಮ ಮೆಸೇಜ್ಗಳಿಗೆ ಆನ್ಸರ್ ಮಾಡ್ತಾ ಇಲ್ಲ, ನಿಮ್ಮ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆದರೆ ನೀನು ಇಷ್ಟ ಇಲ್ಲ ಅನ್ನೋ ಭಾವನೆಯೂ ಇಲ್ಲಿ ಕಾಣ್ತಾ ಇಲ್ಲ. ಏನೋ ಅನ್ಸರ್ಟೇನಿಟಿ ಇದೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀರಾ, ಕೆಲವರು ಇಲ್ಲಿ ಪ್ರಪೋಸ್ ಮಾಡಿದ್ದೀರಾ ಅನ್ನೋದು ಇದೆ. ಹಾಗೆ ಇಲ್ಲೊಂದು ಕ್ರಶ್ ಎನರ್ಜಿನೂ ಬರ್ತಾ ಇದೆ. ನೀವು ಆ ವ್ಯಕ್ತಿಗೋಸ್ಕರ ಹಗಲು ರಾತ್ರಿ ಪ್ರೇಯರ್ ಮಾಡ್ಕೊಳ್ಳೋದಿದೆ. ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅನ್ನೋ ಕನಸಿದೆ ನಿಮಗೆ. ಇಬ್ಬರ ಮಧ್ಯೆ ಏನೇನೋ ಡಿಫ್ರೆನ್ಸಸ್ ಇದೆ. ಹಾಗಿರೋದ್ರಿಂದ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ, ಆತಂಕನೂ ಇದೆ, ಇನ್ಸೆಕ್ಯೂರಿಟಿ ಇದೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಅನ್ನೋ ಮನಸ್ಸು ಕಾಣ್ತಾ ಇದೆ ಇಲ್ಲಿ. ಅವರ ಎನರ್ಜಿ ನೋಡಿದಾಗ ಇವ್ರಿಗೆ ಈ ಕನೆಕ್ಷನಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ಲ. ಈ ಕನೆಕ್ಷನಲ್ಲೇನು ಜೀವನದ ಬಗ್ಗೆ ಅಂಥ ಸೀರಿಯಸ್ನೆಸ್ ಇಲ್ಲ. ಯಾವಾಗಲೂ ಖುಷಿಯಾಗಿರೋ ವ್ಯಕ್ತಿ. ಮುಂದೆ ಲೈಫ್ ಇದ್ದೇ ಇದೆ, ಮದುವೆ, ಮಕ್ಕಳು, ಸಂಸಾರ ಅನ್ನೋ ಕತೆ ಇದ್ದೇ ಇದೆ. ಮುಂದೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ, ಅದಕ್ಕೆ ಪ್ರಿಪ್ರೇಷನ್ನೂ ಇದೆ. ಚೆನ್ನಾಗಿ ಕೆರಿಯರ್ ಮಾಡ್ಕೋಬೇಕು, ದುಡ್ಡು ಮಾಡಬೇಕು, ಸಂತೋಷವಾಗಿರಬೇಕು ಅನ್ನೋ ಮನಸ್ಸು. ಆದರೆ ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ನಿಮ್ಮ ಮೇಲೆ ಮನಸ್ಸಿದೆ, ಆದರೆ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಲೈಫಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು, ನನಗೀಗಲೇ ಮದುವೆ ಬೇಡ ಅನ್ನೋ ಒಂದು ಮನಸ್ಸು. ಇದರಿಂದ ಒಂದೆರಡು ಕಾರ್ಡ್ಸ್ ನೋಡೋಣ. ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆಗಳು ನಡೀತಾ ಇದೆ ನಿಮ್ಮ ಬಗ್ಗೆ. ಯು ಟಚ್ಡ್ ಮೈ ಹಾರ್ಟ್. ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ಇದು ಅವರ ಎನರ್ಜಿ ಆಗಿರುತ್ತೆ. ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಇಷ್ಟ ಇದೆ, ನಿಮ್ಮ ಮೇಲೆ ಆತ್ಮೀಯತೆ ಬೆಳೆದಿದೆ, ಆದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಏನೋ ಈಗೋ ಇದೆ. ನೀವು ಅವ್ರಿಗೆ 100% ಫಿದಾ ಆಗಿದ್ದೀರಾ, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಹಾಗೆ ನೀವು ಅವ್ರಿಗೆ ತುಂಬ ಸ್ಪೆಂಡ್ ಮಾಡಿದ್ದೀರಾ ಅನ್ನೋದು ಇದೆ. ಗಿಫ್ಟ್ಗಳು ಕೊಟ್ಟಿರಬಹುದು. ನಿಮ್ಮ ಈ ಕೇರಿಂಗ್ ಭಾವನೆ, ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ತುಂಬ ಇಷ್ಟ ಇದೆ. ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋ ಆಸೆನೂ ಇದೆ. ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆಯೋ ಆ ಅಟ್ಯಾಚ್ಮೆಂಟ್ ಅವ್ರಿಗೂ ಇದೆ. ನಿಮ್ಮ ಕಿರಿಕಿರಿ ನೇಚರ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದಿದೆ. ಅದೇನಿದೆ ಅಂತ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಈ ಕನೆಕ್ಷನ್ನಲ್ಲಿ ಸ್ಟೇಬಲ್ ಎನರ್ಜಿ ಬರ್ತಾ ಇದೆ. ಮುಂದುವರಿತಾನೂ ಇಲ್ಲ ಅಥವಾ ಮುಗ್ದೋಗ್ತಾನೂ ಇಲ್ಲ. ಈ ವ್ಯಕ್ತಿಗೆ ನಿಮ್ಮ ಮೇಲೆ 100% ಮನಸ್ಸಿದೆ ಅನ್ನೋದು ಬರ್ತಾ ಇದೆ. ಆದರೆ ಏನೂ ಡಿಫ್ರೆನ್ಸಸ್ ಇದೆ. ಆಗಾಗ ಮಾತುಕತೆಗಳು ನಡೆದಿದೆ, ಅಂದರೆ ಹೀಟೆಡ್ ಆರ್ಗ್ಯುಮೆಂಟ್ಸ್. ಯಾವುದೋ ವಿಷಯದ ಬಗ್ಗೆ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಕಾಣಿಸ್ತಿದೆ. ಇಲ್ಲಿ ಪ್ರೀತಿಗಿಂತ ಹೆಚ್ಚು ಇನ್ಸೆಕ್ಯೂರಿಟಿ ಇದೆ, ಅನುಮಾನ, ಜಗಳಗಳು ಕಾಣ್ತಾ ಇದೆ. ಈಗ ಈ ಪರಿಸ್ಥಿತಿನಲ್ಲಿ ಅವರು ನಿಮ್ಮ ಜೊತೆ ಮಾತಾಡೋ ಸಿಚುವೇಷನಲ್ಲಿಲ್ಲ. ಮನಸ್ಸು ನಿಮ್ಮ ಜೊತೆ ಇದ್ದರೂ ಏನೋ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ನಿಮ್ಗೆ ಆಗಾಗ ಸುಳ್ಳು ಹೇಳ್ತಾ ಇದ್ರು, ನೀವು ಅದನ್ನು ನಂಬ್ಕೊಂಡಿದ್ರಿ.
ಆದರೆ ಸುಳ್ಳು ಯಾವತ್ತೂ ತುಂಬ ದಿನ ನಿಲ್ಲೋಲ್ಲ ಅಲ್ವಾ? ಇದೆಲ್ಲ ಗೊತ್ತಾಗಿ ನೀವು ಸಿಟ್ಟಾಗಿದ್ದೀರಾ. ಸಿಟ್ಟಾಗಿರೋಕ್ಕಿಂತ ಮುಖ್ಯವಾಗಿ ಈ ವ್ಯಕ್ತಿನ ಇಷ್ಟು ದಿನ ನಾನು ನಂಬ್ಕೊಂಡಿದ್ದೆ ಅನ್ನೋದು ನಿಮಗೆ ಹರ್ಟ್ ಮಾಡ್ತಾ ಇದೆ. ಯಾವುದೋ ಮೂರನೇ ವ್ಯಕ್ತಿ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಅದಕ್ಕೆ ಸರಿಯಾದ ಕ್ಲಾರಿಟಿ ಅವ್ರು ಕೊಡ್ತಾ ಇಲ್ಲ. ಆದಷ್ಟು ನೀವು ಅವ್ರನ್ನ ಗಮನಿಸೋದಿದೆ. ನಿಮ್ಮದೇ ಆದ ರೀತಿಯಲ್ಲಿ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ, ಸ್ಪೈ ಕೆಲಸ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಆಗಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ಇವರೊಂದು ಸೋಷಿಯಲ್ ಪರ್ಸನ್ ಅನಿಸುತ್ತೆ. ಲೈಫ್ ಬಗ್ಗೆ ಅಂಥ ಸೀರಿಯಸ್ನೆಸ್ ಇಲ್ಲ, ಎಂಜಾಯ್ಮೆಂಟ್ ಜಾಸ್ತಿ. ಇರೋ ಜೀವನ ಜಾಲಿಯಾಗಿ ಕಳಿಬೇಕು ಅನ್ನೋ ಮನಸ್ಸು. ಮದುವೆ ಕಮಿಟ್ಮೆಂಟ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಹೌದು, ಇವ್ರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ. ಅದರಲ್ಲಿ ನೀವು ಸಹ ಒಬ್ಬರು. ಎಲ್ಲರ ಜೊತೆ ಕ್ಯಾಶುಯಲ್ ಆಗಿ ಮೂಮೆಂಟ್ಸ್ ಇದ್ರೂ ಇಮೋಷ್ನಲ್ ಆಗಿ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಈ ಟೈಮಲ್ಲಿ ಅವ್ರ ಬಿಹೇವಿಯರಿಂದ ನಿಮ್ಗೆ ಹರ್ಟ್ ಆಗಿದೆ ಅನ್ನೋದು ಗೊತ್ತಿದೆ. ನೀವು ಅವ್ರನ್ನ ಅತಿಯಾಗಿ ಇಷ್ಟಪಡೋದು, ಕೇರ್ ಮಾಡೋದು, ಹಾಗೆ ಅನುಮಾನ ಪಡೋದು ಗೊತ್ತಿದ್ರೂ ನಿಮಗೆ ಬೇಕಂತ ಸುಳ್ಳು ಹೇಳಿ ತಮಾಷೆ ನೋಡೋದಿದೆ. ಈ ನಡುವೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆದ್ರೂ ನಿಮ್ಮನ್ನು ನೆನಪಿಸ್ಕೊಳ್ಳೋದಿದೆ. ನಿಮ್ಮ ವಾಯ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಹಾಗೆ ನಿಮಗೆ ಮಿಸ್ ಕಾಲ್ ಕೊಟ್ಟು ನಿಮ್ಮ ವಾಯ್ಸ್ ಕೇಳಿ ಕಟ್ ಮಾಡೋದೂ ಇದೆ. ನೀವು ಈ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಮೂರನೇ ವ್ಯಕ್ತಿ ಇದ್ದಾರೋ ಇಲ್ವೋ ಅದು ನಿಮಗೂ ಗೊತ್ತಿಲ್ಲ. ಇದು ನಿಮ್ಮ ಅನುಮಾನ ಅಷ್ಟೇ. ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ನಿಮ್ಮ ಜೊತೆ ಮೊದಲಿನ ಆತ್ಮೀಯತೆ ಇಲ್ಲ. ಇದು ನಿಮ್ಮ ಕಂಪ್ಲೇಂಟ್. ಆದರೆ ಈ ವ್ಯಕ್ತಿ ಇರೋದೇ ಹೀಗೆ. ಒಮ್ಮೊಮ್ಮೆ ಅತಿಯಾದ ಪ್ರೀತಿ ತೋರಿಸಿದ್ರೆ ಇನ್ನೊಮ್ಮೆ ಅವಾಯ್ಡ್ ಮಾಡೋದು, ಕೇಳಿದಾಗ ಸುಳ್ಳು ಹೇಳೋದು, ಸುಮಾರು ದಿನ ನಿಮ್ಮಿಂದ ದೂರ ಆಗೋದು, ಮತ್ತೆ ಅಕಸ್ಮಾತ್ತಾಗಿ ಕಾಲ್ ಮಾಡಿ ಸಾರಿ ಕೇಳೋದು ಇವ್ರ ಹ್ಯಾಬಿಟ್ ಆಗಿದೆ. ತುಂಬ ಫ್ರೆಂಡ್ಸ್ ಇದ್ದರೂ ನೀವು ಮಾತ್ರ ಅವ್ರಿಗೆ ಸ್ಪೆಷಲ್ ಅನಿಸುತ್ತೆ. ಆದರೂ ಕಮಿಟ್ಮೆಂಟ್ ಬಗ್ಗೆ ಯೋಚಿಸಿಲ್ಲ. ನೀವಿಷ್ಟ ಅಂತನೂ ತೋರಿಸ್ಕೊಂಡಿಲ್ಲ. ಜೀವನದಲ್ಲೇ ಈಗಲೇ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿಲ್ಲ. ಆ ಟೈಮ್ ಬಂದಾಗ ಯೋಚಿಸಿದ್ರಾಯ್ತು. ಈಗ ಇರೋ ಲೈಫ್ ಎಂಜಾಯ್ ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಆಮೇಲೆ ಇದ್ದೇ ಇದೆ ಅನ್ನೋ ಯೋಚನೆ ಈ ವ್ಯಕ್ತಿದು. ಇಲ್ಲಿ ನೀವು ಸೀರಿಯಸ್ ಆಗಿದ್ದೀರಾ. ಯಾಕೆಂದರೆ ಆ ವ್ಯಕ್ತಿನ ನಿಮಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅವ್ರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗಿರೋದ್ರಿಂದ ನಿಮಗಿಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನನ್ನನ್ನು ಮರ್ತುಬಿಡ್ತಾರೆ ಅನ್ನೋ ಹೆದರಿಕೆನೂ ಇರುತ್ತೆ ನಿಮಗೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ಕೇಳೋಣ. ಏನು ಗೈಡೆನ್ಸ್ ಬರುತ್ತೆ ನಿಮಗೆ? ಇನ್ನರ್ ವಾಯ್ಸ್, ಕಾನ್ಷಿಯಸ್ನೆಸ್, ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಇದೆ ನೋಡಿ, ವಾವ್. ಮತ್ತೊಂದು ರೈಪ್ನೆಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಸೈಲೆನ್ಸ್ ಇದೆ. ಈಗ ಸೈಲೆಂಟ್ ಆಗಿದ್ದೀರಾ ನೀವು, ಆದರೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ. ಅವ್ರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ಯೋಚನೆಗಳಿದೆ. ನೀವು ಎಕ್ಸ್ಪ್ರೆಸ್ ಮಾಡ್ಕೋತೀರಾ, ಅವ್ರೇನೂ ಹೇಳಲ್ಲ. ಇದೇ ನಿಮ್ಮಿಬ್ಬರ ನಡುವೆ ಇರೋ ವ್ಯತ್ಯಾಸ. ಇಲ್ಲೊಂದು ಇನ್ನರ್ ವಾಯ್ಸ್ ಇದೆ, ಮನಸ್ಸಾಕ್ಷಿ ಅನ್ನೋದಿದೆ. ನಿಮ್ಮ ಜೊತೆ ಇಷ್ಟು ವರ್ಷದ ಫ್ರೆಂಡ್ಶಿಪ್ ಇದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಅವ್ರಿಗೂ ಗೊತ್ತಿದೆ. ಮುಂದೆ ಇಲ್ಲಿ ನಿಮ್ಮ ಲೈಫಲ್ಲಿ ಏನೋ ಸಡನ್ ಚೇಂಜಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವ್ರ ಸ್ವಭಾವದಲ್ಲಿ ಏನೋ ಪರಿವರ್ತನೆ ಆಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಅಲ್ವಾ? ಹಾಗೆ ಇಲ್ಲೂ ಸಹ ರೈಪ್ನೆಸ್ ಬರ್ತಾ ಇದೆ. ನಾನು ಶುರುನಲ್ಲೇ ಹೇಳಿದೆ, ಇಲ್ಲೊಂದು ಸ್ಟೇಬಲ್ ಎನರ್ಜಿ ಇದೆ. ಇದು ಮುಂದುವರಿತಾನೂ ಇಲ್ಲ ಅಥವಾ ಮುಗಿದು ಹೋಗೋದೂ ಇಲ್ಲ. ಈ ಟೈಮಲ್ಲಿ ಸ್ಲೋ ಆಗಿ ನಡೀತಾ ಇದೆ. ಆದರೆ ಮುಂದೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ನಿಮ್ಗೇನು ಗೈಡೆನ್ಸ್ ಇದೆ ಅಂದಾಗ ಇಲ್ಲಿರೋ ನೆಗೆಟಿವಿಟಿನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಆದರೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಆ ಒಂದು ಗೈಡೆನ್ಸ್ ನಿಮಗಿಲ್ಲಿ ಬರ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮನಸ್ಸಲ್ಲಿ ಯಾವುದೇ ನಿರ್ಧಾರ ಇಲ್ಲ, ಯಾವುದೇ ಡಿಸಿಷನ್ ಇಲ್ಲ. ಮನಸ್ಸು ನಿಮ್ಮ ಕಡೆಯೇ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನೀವು ಸರಿಯಾದ ಟೈಮ್ಗೆ ವೆಯ್ಟ್ ಮಾಡಬೇಕಾಗತ್ತೆ ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.